ಕೇಂದ್ರದ ಬಜೆಟ್ ಏನಿದೆ 2025 ಬಜೆಟ್ ಏನಿದೆ ಅದು ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿ ಈಗ ಲಾಟ್ರಿ ಏನಾದರೂ ಹೊಡೆಯುತ್ತಾ ಅಂತ ಕೇಂದ್ರ ಸರ್ಕಾರ ಆ ರೀತಿಯಾದಂಥ ಏನಾದರೂ ಯೋಜನೆಗಳನ್ನು ತರ್ತಾ ಇದೆಯಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಉಪಯೋಗ ಆಗುವಂಥದ್ದು 2026 ಕೇಂದ್ರದ ಬಜೆಟ್ ಮೇಲೆ ಎಲ್ಲರ ಕಣ್ಣಿದೆ. ಈಗ ಮಧ್ಯಮ ವರ್ಗದ ಜನರಿಗೆ ಏನು ಸಿಗುತ್ತೆ ಬಜೆಟ್ನಲ್ಲಿ? ನಾಳೆ ಕೇಂದ್ರದ ಬಜೆಟ್ ಇದೆ. ಆ ಬಜೆಟನ್ನು ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಏನು ಖುಷಿಯ ವಿಚಾರವನ್ನು ಕೊಡಬಹುದು ಜನರಿಗೆ, ಇಡೀ ದೇಶದ ಜನತೆಗೆ? ಸತತವಾಗಿ 9ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಕೇಂದ್ರದ ಬಜೆಟನ್ನು ತೆರಿಗೆ ಮುಕ್ತ ಆದಾಯದ ಮಿತಿ 13 ಲಕ್ಷಕ್ಕೆ ಏರಿಕೆ ಏನಾದರೂ ಆಗುತ್ತಾ? ರೈತರ ಖಾತೆಗೆ ಬರಲಿದೆ ಹೆಚ್ಚಿನ ಹಣ. ಯಾವ ರೀತಿಯಾಗಿ ಬರುತ್ತೆ? 2026 ಬಜೆಟ್ ಮೇಲೆ ದೇಶದ ಜನರ ಕಣ್ಣು ಎಲ್ಲರೂ ನೋಡ್ತಾ ಇದ್ದಾರೆ, ಕಾದು ನೋಡ್ತಾ ಇದ್ದಾರೆ. ಮಧ್ಯಮ ವರ್ಗಕ್ಕೆ ಏನಾದರೂ ಭರ್ಜರಿಯ ಗುಡ್ ನ್ಯೂಸ್ ಅನ್ನು ಕೊಡುತ್ತಾ ಕೇಂದ್ರ ಸರ್ಕಾರ? ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆ ವಿನಾಯಿತಿ ಮಿತಿ ಭಾರೀ ಪ್ರಮಾಣದಲ್ಲಿ ಏರಿಕೆ ಸಾಧ್ಯತೆ, 13 ಲಕ್ಷ ರೂಪಾಯಿ ಆದಾಯದವರೆಗೆ ಯಾವುದೇ ತೆರಿಗೆ ಇಲ್ಲ ಅಂತ ಏನಾದರೂ ಹೇಳ್ತಾರೆ. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ಕಡಿತ ಮಿತಿ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ 2026 ಬಜೆಟ್ ಮೇಲೆ ಎಲ್ಲರ ಕಣ್ಣಿದೆ. ಏನಾಗಬಹುದು, ಏನೇನು ಕೊಡುಗೆಯನ್ನು ಕೊಡಬಹುದು, ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ಕೊಡಬಹುದು, ಮುಖ್ಯವಾಗಿ ರೈತರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ಆದಾಯ ತೆರಿಗೆಯ ವಿಚಾರವಾಗಿ ಯುವ ಜನತೆಗೆ ಏನೇನೆಲ್ಲ ಕೊಡುತ್ತೆ ಸರ್ಕಾರ? ಬಜೆಟ್ನಲ್ಲಿ ಏನು ಉಲ್ಲೇಖ ಆಗಿದೆ? ಸತತ 9ನೇ ಬಾರಿಗೆ ಈಗ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ ಅವರು. ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ, ಏನಾಗುತ್ತೆ ಎತ್ತ ಅಂತ ಹೇಳಿ. ಈ ಕೇಂದ್ರದ ಬಜೆಟ್ ಆದ ನಂತರ ರಾಜ್ಯದ ಬಜೆಟ್ ಕೂಡ ಇದೆ. ಹೀಗಾಗಿ ಈ ಎರಡೂ ಬಜೆಟ್ಗಳ ಮೇಲೆ ಕೂಡ ಭಾರಿ ನಿರೀಕ್ಷೆ ಇದೆ. ಜನರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಏನಾಗಬಹುದು ಏನಿಲ್ಲ. ನಾಳೆ ಬಜೆಟ್ ಮಂಡನೆ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಬಜೆಟ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಓದಿ ಹೇಳ್ತಾರೆ ಏನೇನು ಅಂತ ಹೇಳಿ, ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡನ್ನು ಮೀಸಲಿಡುತ್ತೆ ಸರ್ಕಾರ. 9ನೇ ಬಾರಿಗೆ ಅಂತಂದರೆ ಸಾಕಷ್ಟು ಅನುಭವ ಇದೆ ಬಜೆಟನ್ನು ಮಂಡನೆ ಮಾಡಿದ್ರಲ್ಲಿ. ರಾಜ್ಯದಲ್ಲಿ ಹೇಗೆ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. 16ನೇ ಬಾರಿ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇವರು 9ನೇ ಬಾರಿ ಸತತವಾಗಿ. ಅದು ಕೇಂದ್ರದ ಬಜೆಟ್, ತುಂಬ ವ್ಯತ್ಯಾಸ ಇದೆ ಕೇಂದ್ರಕ್ಕೂ ರಾಜ್ಯಕ್ಕೂ ಕೂಡ ಬಜೆಟ್ ವಿಚಾರದಲ್ಲಿ. ಆದರೆ ಯೋಚನೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು, ಯಾಕಂದರೆ ಇವರು ಕೂಡ ಕರ್ನಾಟಕದವರೇ. ನಾವು ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನಾದರೂ ವಿಶೇಷವಾಗಿ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು. ಕರ್ನಾಟಕದವರೇ ಆಗಿರುವಂತಹ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನು ಸಿಗುತ್ತೆ? ಮುಖ್ಯವಾಗಿ ಇಡೀ ದೇಶದ ಜನರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನು ಸಿಗುತ್ತೆ? ಏನಾದರೂ ಗುಡ್ ನ್ಯೂಸ್ ಕೊಡ್ತಾರೆ? ತೆರಿಗೆ ಮುಕ್ತ ಆದಾಯದ ಮಿತಿ 13 ಲಕ್ಷಕ್ಕೆ ಏರಿಕೆ ಆಗುವುದು. ಅಂದರೆ 13 ಲಕ್ಷದ ತನಕ ನೀವು ಆದಾಯವನ್ನು ಗಳಿಸ್ತಾ ಇದ್ದರೆ, ಅದರ ಒಳಗೆ ಇದ್ದರೆ ನಿಮ್ಮ ಆದಾಯ, ನೀವು ಟ್ಯಾಕ್ಸನ್ನು ಕಟ್ಟೋ ಹಾಗಿಲ್ಲ ಅಂತ ಏನಾದರೂ ಹೇಳಿದರೆ ಆ ರೀತಿಯಾಗಿ ಸಾಕಷ್ಟು ಜನಕ್ಕೆ ತುಂಬ ಖುಷಿಯಾಗುತ್ತೆ, ಉಪಯೋಗ ಕೂಡ ಆಗುತ್ತೆ. ಇನ್ನು ರೈತರ ಖಾತೆಗಳಿಗೆ, ರೈತರ ಒಂದು ಅಕೌಂಟ್ಗಳಿಗೆ ಹಣ ಬರುತ್ತೆ ಜಾಸ್ತಿ ಕೆಲವೊಂದು ಯೋಜನೆಗಳ ವಿಚಾರವಾಗಿ. ಹಾಗಾದರೆ ಏನಿರಬಹುದು, ಎಷ್ಟು ಹಣ ಬರ್ಬೋದು, ಎಷ್ಟು ಪ್ರಮಾಣದಲ್ಲಿ ಬರಬಹುದು, ಅದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಈ ಬಜೆಟ್ ಏನಿದೆ, ಈ ಬಾರಿ ಬಜೆಟು, ಅದರ ಬಗ್ಗೆ ಒಂದು ಹೊಸ ಯೋಜನೆಗಳನ್ನು ತರುವ ವಿಚಾರದಲ್ಲೇ ರೈತರಿಗೆ ಅನುಕೂಲ ಆಗುವಂತಹ ಒಂದು ವಿಚಾರದಲ್ಲಿ, ಮತ್ತು ನಾವೇನು ಗೃಹ ಸಾಲವನ್ನು ಪಡಿತೀವಿ ಆ ವಿಚಾರದಲ್ಲಿ, ಆದಾಯ ತೆರಿಗೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಜಾಸ್ತಿ ಉಪಯೋಗ ಆಗುತ್ತೆ ಎನ್ನುವಂಥ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.